ಅಮೆರಿಕ ಯಾವುದೇ ಒಂದು ದೇಶದ ಮೇಲೆ ತನ್ನ ಪ್ರತೀಕಾರವನ್ನ ತೀರಿಸ್ಕೋಬೇಕು ಅಂತಂದ್ರೆ ಅಥವಾ ಆ ದೇಶಕ್ಕೆ ಒಂದು ಧಮಕಿಯನ್ನ ಕೊಡಬೇಕು ಅಂತಂದ್ರೆ ಆ ದೇಶದ ಮೇಲೆ ಸ್ಯಾಂಕ್ಷನ್ಸ್ ಅನ್ನ ವಿಧಿಸ್ತೀವಿ ಅಂತ ಹೇಳ್ಬಿಟ್ಟು ಏನು ಥ್ರೆಟ್ ಅನ್ನ ಕೊಡುತ್ತೆ. ಇಷ್ಟಕ್ಕೂ ಸ್ಯಾಂಕ್ಷನ್ಸ್ ಅಂದ್ರೆ ಏನು, ಅದು ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ, ಈ ಸ್ಯಾಂಕ್ಷನ್ಸ್ ಇಂದ ಒಂದು ದೇಶ ಒಂದು ತನ್ನ ಎಕಾನಮಿಯ ದಿವಾಳಿ ಆಗುವಷ್ಟು ಪವರ್ಫುಲ್ ಈ ಸ್ಯಾಂಕ್ಷನ್ಸ್ ಅನ್ನೋದ್ರ ಬಗ್ಗೆ. ಅಂಡ್ ಇತ್ತೀಚೆಗೆ ಇರಾನ್ ತನ್ನ ಏನು ಕರೆನ್ಸಿ ಇತ್ತಲ್ಲ ಅದನ್ನ ಮೌಲ್ಯವನ್ನೇ ಕಳ್ಕೊಂಡಿತ್ತು. ಎಷ್ಟು ಪವರ್ಫುಲ್ ಈ ಸ್ಯಾಂಕ್ಷನ್ಸ್ ಅನ್ನೋದು ಮತ್ತೆ ಇದು ಯಾವ ತರ ವರ್ಕ್ ಆಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಮಾಹಿತಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೋಸ್ಕರ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಮೆರಿಕ ಸ್ಯಾಂಕ್ಷನ್ಸ್ ವಿಧಿಸುತ್ತೆ ಅಂತ ಏನ್ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಅಮೆರಿಕ ಅನ್ನೋದು ಸ್ಯಾಂಕ್ಷನ್ಸ್ ಅನ್ನ ವಿಧಿಸಿದೆ ಯಾವುದೋ ಒಂದು ದೇಶದ ಮೇಲೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಉಕ್ರೇನ್ ವಾರ್ ಆಗ್ಬೇಕಾದ್ರೆ ರಷ್ಯಾ ಮೇಲೆ ಅದು ಸ್ಯಾಂಕ್ಷನ್ಸ್ ಅನ್ನ ವಿಧಿಸಿತ್ತು. ಈಗ ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ ವಿಧಿಸಿದೆ, ಅದ್ರ ಮೇಲೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಅಂತಂದ್ರೆ ಈ ನಿರ್ಬಂಧಗಳು, ಸ್ಯಾಂಕ್ಷನ್ಸ್ ಅಂದ್ರೆ ಕನ್ನಡದಲ್ಲಿ ನಿರ್ಬಂಧಗಳು ಅಂತ. ಫಸ್ಟ್ ಬಂದ್ಬಿಟ್ಟು ಅದು ಬ್ಯಾಂಕಿಂಗ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಸೆಕೆಂಡ್ ಬಂದ್ಬಿಟ್ಟು ಡಾಲರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಥರ್ಡ್ ಬಂದ್ಬಿಟ್ಟು USA ಕಂಪನಿಗಳಿಂದ ಅದು ಇಂಪ್ಯಾಕ್ಟ್ ಆಗುತ್ತೆ. ಈಗ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ ಬ್ಯಾಂಕಿಂಗ್ ಅಂತಂದ್ರೆ, ಸೊ ಈ US ಸ್ಯಾಂಕ್ಷನ್ಸ್ ವಿಧಿಸಿದೆ ಅಂತಂದ್ರೆ ಈ ಏನು ರಷ್ಯಾ ಆ ಸ್ಯಾಂಕ್ಷನ್ಸ್ ಒಳಗಾಗಿರೋ ದೇಶ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಬ್ಯಾಂಕಿಂಗ್ ವ್ಯವಸ್ಥೆ ಅಂದ್ರೆ ಮೈನ್ ಸ್ವಿಫ್ಟ್ ಅಂತ ಬರುತ್ತೆ. ಆ ಸ್ವಿಫ್ಟ್ ಅಂತಂದ್ರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಮತ್ತೆ ತಿಳಿಸ್ತೀನಿ ನಾನು. ಅಂಡ್ ಇನ್ನೊಂದು ಡಾಲರ್ ಅಲ್ಲಿ ಯಾವುದೇ ರೀತಿಯಾದ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡೋದಕ್ಕಾಗೋದಿಲ್ಲ. ಈಗ ಮೇಜರ್ ಆಗಿ ಇಂಟರ್ನ್ಯಾಷನಲ್ ಆಗಿ ಟ್ರೇಡ್ ಮಾಡ್ಬೇಕಂದ್ರೆ ಮೆಜಾರಿಟಿ ಆಫ್ ದ ಟ್ರಾನ್ಸಾಕ್ಷನ್ ಗಳನ್ನೋದು ಟ್ರೇಡ್ ಡೀಲ್ ಆಗೋದು ಡಾಲರ್ ಮುಖಾಂತರನೇ. ಸೊ ಅವಾಗ ಡಾಲರ್ ನ ಯೂಸ್ ಮಾಡ್ಕೊಂಡು ಟ್ರಾನ್ಸಾಕ್ಷನ್ ಮಾಡೋಕೆ ಬರೋದಿಲ್ಲ. ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ USA ಏನಿದೆ ಅಮೆರಿಕ ಸ್ಯಾಂಕ್ಷನ್ಸ್ ವಿಧಿಸಿದೆ ಅಂತಂದ್ರೆ ಆ ದೇಶದ ಕಂಪನಿಗಳಿಗೆ ಅದು ಡೈರೆಕ್ಟ್ ಮಾಡುತ್ತೆ. ಆ ದೇಶದ ಅಂದ್ರೆ ರಷ್ಯಾಗೆ ವಿಧಿಸಿದೆ ಅಂತಂದ್ರೆ ರಷ್ಯಾದಿಂದ ನಾವು ಈಚೆ ಬಂದ್ಬಿಡಿ ಅಂದ್ರೆ ಹೊರಗೆ ಬಂದ್ಬಿಡಿ ಅಂತ. ಆ ದೇಶದ ಅಮೆರಿಕದ ಯಾವುದೇ ಕಂಪನಿಗಳು ಆ ಏನು ರಷ್ಯಾಗೆ ಒಳಗಡೆ ಕೆಲಸ ಮಾಡೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಹೇಳ್ಬೇಕು ಅಂತಂದ್ರೆ ಈಗ ಅಮೆರಿಕೆಗೆ ಸಂಬಂಧಿಸಿದ ಗೂಗಲ್ ಪೇ ಆಗಿರ್ಬೋದು, ಈಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇವೆಲ್ಲ ಏನು ಅಮೆರಿಕ ದೇಶದ ಕಂಪನಿಗಳಿರ್ತವೆ ಅವ್ಯಾವು ಅಲ್ಲಿ ಆಪರೇಟ್ ಆಗೋದಿಲ್ಲ. ಸೊ ಆ ರೀತಿ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಅಂಡ್ ಈಗ ಬ್ಯಾಂಕಿಂಗ್ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಈಗ ಬ್ಯಾಂಕಿಂಗ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈಗ ಇಂಟರ್ನ್ಯಾಷನಲ್ ಆಗಿ ಒಂದು ಟ್ರಾನ್ಸಾಕ್ಷನ್ ನಡೀತಿದೆ ಅಂತಂದ್ರೆ ಅದಕ್ಕೆ ಮೈನ್ ಬೇಕಾಗಿರೋದು ಈ ಸ್ವಿಫ್ಟ್. ಇದು ಒಂದು ಮೀಡಿಯಂ ಅಂದ್ರೆ ಇದು ಒಂದು ಪ್ಲಾಟ್ಫಾರ್ಮ್ ಮೂಲಕನೇ ಎಲ್ಲಾ ಟ್ರಾನ್ಸಾಕ್ಷನ್ ಗಳನ್ನೋದು ಆಗೋದು. ಇದು ಬ್ಯಾಂಕ್ ಅಲ್ಲ, ಇದು ಒಂದು ಪ್ಲಾಟ್ಫಾರ್ಮ್. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಒಂದು ಬ್ಯಾಂಕ್ ಇಂದ ಈಗ ನಮ್ಮ ಇಂಡಿಯಾ ಟ್ರಾನ್ಸಾಕ್ಷನ್ ಮಾಡ್ತಾ ಇದೆ ಅಂದ್ರೆ ಇಂಡಿಯಾ ಬ್ಯಾಂಕ್ ಇಂದ ಈಗ ಅಮೆರಿಕ ಜೊತೆ ನಾವು ಡೀಲ್ ಮಾಡ್ತಾ ಇದೀವಿ ಅಂದ್ರೆ ಅಮೆರಿಕ ಬ್ಯಾಂಕ್ಗೆ ನಾವು ಹಣವನ್ನ ವರ್ಗಾವಣೆ ಮಾಡಬೇಕು ಅಂತಂದ್ರೆ ಈ ಸ್ವಿಫ್ಟ್ ಮೂಲಕ ಮಾತ್ರ ಹೋಗೋದಕ್ಕೆ ಸಾಧ್ಯ ಆಗಿರ್ತದೆ. ಸೊ ಇದು ಅಷ್ಟೊಂದು ಇಂಪಾರ್ಟೆಂಟ್, ಇದು ಒಂದು ಪ್ಲಾಟ್ಫಾರ್ಮ್ ಆಗಿರ್ತದೆ. ಸೊ ಈ ಸ್ವಿಫ್ಟ್ ಮೂಲಕ ಇದು ಸ್ವಿಫ್ಟ್ ಅನ್ನೋದು 1000+ ಬ್ಯಾಂಕ್ 10,000+ ಬ್ಯಾಂಕ್ಸ್ ಅನ್ನೋದು ಇದರಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಅಂಡ್ 190+ ಕಂಟ್ರೀಸ್ ಇದನ್ನ ಫಾಲೋ ಆಗ್ತಾ ಇರ್ತವೆ, ಇದರಲ್ಲಿ ರಿಜಿಸ್ಟರ್ ಆಗಿರ್ತವೆ. ಇಫ್ ಇನ್ ಕೇಸ್ ನಿರ್ಬಂಧ ಆಗಿದೆ, ಸ್ಯಾಂಕ್ಷನ್ಸ್ ವಿಧಿಸಿದೆ ಅಂತಂದ್ರೆ ಆ ದೇಶ ಈ ಸ್ವಿಫ್ಟ್ ಅನ್ನ ಬಳಸೋ ಆಗಿರೋದಿಲ್ಲ. ಅವಾಗ ಏನು 190+ ಕಂಟ್ರೀಸ್ ಜೊತೆ ಡೀಲ್ ಮಾಡೋಕ್ಕೂ ಬರೋದಿಲ್ಲ, ಬ್ಯಾಂಕ್ಸ್ ಜೊತೆ ಹಣ ವರ್ಗಾವಣೆ ಮಾಡೋದಕ್ಕೂ ಬ್ಯಾಂಕಿಂಗ್ ವ್ಯವಸ್ಥೆ ಅನ್ನೋದು ನಿರ್ಬಂಧಿಸಲ್ಪಟ್ಟಿರ್ತದೆ ಅಂತಾನೆ ಅರ್ಥ. ಅಂಡ್ ಇನ್ನೂ ಸ್ವಲ್ಪ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಡೀಟೇಲ್ ಆಗಿ ಹೇಳ್ಬೇಕು ಅಂತಂದ್ರೆ ಈ ಸ್ವಿಫ್ಟ್ ಯಾವ ತರ ವರ್ಕ್ ಆಗುತ್ತೆ ಅಂತ. ಈಗ ಈ ಸ್ವಿಫ್ಟ್ ಅಂದ್ರೆ ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ಬೇಕು ಅಂತಂದ್ರೆ ಈಗ ಈ ಸ್ವಿಫ್ಟ್ ಅನ್ನೋದನ್ನ ನನಗೆ ಸ್ವಿಫ್ಟ್ ಅನ್ನೋದು ಯಾವ ತರ ಕೆಲಸ ಮಾಡುತ್ತೆ ಅಂತ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕು ಅಂತಂದ್ರೆ ಈಗ UPI ನಾವೇನು UPI ಬಳಸ್ತೀವಲ್ಲ, ಫೋನ್ ಪೇ, ಗೂಗಲ್ ಪೇ ಇವೆಲ್ಲ ಅದು UPI ಪೇಮೆಂಟ್ ಗಳಂತ ಹೇಳ್ತೀವಲ್ಲ, ಆ UPI ಪೇಮೆಂಟ್ ಹೇಗೋ ಇದು ಸ್ವಿಫ್ಟ್ ಅನ್ನೋದು ಕೂಡ ಹಾಗೆ ಆಗಿರ್ತದೆ. ಇದು ಯಾವ ತರ ಡಿಫ್ರೆನ್ಸ್ ಆಗಿರುತ್ತೆ ಅಂತಂದ್ರೆ ಈ UPI ಅನ್ನೋದು ನಾವು ಭಾರತದಲ್ಲಿ ಮಾತ್ರ ಬಳಸ್ತೀವಿ, ಇದರ ವ್ಯಾಪ್ತಿ ಅನ್ನೋದು ಭಾರತದಲ್ಲಿ ಮಾತ್ರ ಬಳಸ್ತೀವಿ. ಈ ಸ್ವಿಫ್ಟ್ ಅನ್ನೋದು ಬಂದ್ಬಿಟ್ಟು ಈ ಪ್ಲಾಟ್ಫಾರ್ಮ್ ಅನ್ನೋದು ಜಾಗತಿಕವಾಗಿ ಅಂದ್ರೆ ಪ್ರಪಂಚದಾದ್ಯಂತ ಬಳಸುವಂತದ್ದಾಗಿರ್ತದೆ. ಅಂಡ್ ಈ UPI ಮಾಡೋ ಟ್ರಾನ್ಸಾಕ್ಷನ್ಸ್ ಏನಾಗಿರ್ತದೆ ಅಂದ್ರೆ ಅದು ಪರ್ಸನ್ ಟು ಪರ್ಸನ್ ಆಗಿರ್ತದೆ. ಈಗ ನಮ್ಮ ಅಕೌಂಟ್ ಇಂದ ಬೇರೆಯವ್ರಿಗೆ ಅಕೌಂಟ್ ಕಳಿಸ್ತೀವಿ, ಅದರ ಪರ್ಸನ್ ಟು ಪರ್ಸನ್ ಆಗಿರ್ತದೆ. ಬಟ್ ಇಲ್ಲಿ ಈ ಸ್ವಿಫ್ಟ್ ಅಲ್ಲಿ ನಡೀತಕ್ಕಂಥದ್ದು ಬ್ಯಾಂಕ್ ಟು ಬ್ಯಾಂಕ್ ಆಗಿರ್ತದೆ, ಪ್ಲಸ್ ಒಂದು ಕಂಟ್ರಿಯಿಂದ ಮತ್ತೊಂದು ಕಂಟ್ರಿ ಬ್ಯಾಂಕ್ಗೆ ಹೋಗೋದಾಗಿರ್ತದೆ. ಈಗ ಈ UPI ಅನ್ನೋದು ಬ್ಯಾಂಕ್ ಅಲ್ಲ, ಯಾಕಂತಂದ್ರೆ ಆ UPI ನ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಬ್ಯಾಂಕ್ ಅನ್ನ ಆಡ್ ಮಾಡ್ಕೊಂಡು ಅದ್ರ ಒಳಗಡೆ ಟ್ರಾನ್ಸಾಕ್ಷನ್ ಮಾಡೋದು. ಅದೇ ರೀತಿ ಈ ಸ್ವಿಫ್ಟ್ ಕೂಡ ಒಂದು ಪ್ಲಾಟ್ಫಾರ್ಮ್, ಅದರಿಂದ ನಾವು ಟ್ರಾನ್ಸಾಕ್ಷನ್ ಗಳೆಲ್ಲ ಮಾಡ್ತೀವಿ, ಅದು ಅಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಅಂಡ್ ಇಲ್ಲಿ ಪ್ರೋಸೆಸ್ ಯಾವ ತರ ಆಗುತ್ತೆ ಅಂತಂದ್ರೆ ಈ ಪ್ರೋಸೆಸ್ ಅನ್ನೋದು ಬ್ಯಾಂಕ್ ಟ್ರಾನ್ಸ್ಫರ್ ಪ್ರೋಸೆಸ್ ಸ್ವಲ್ಪ ಸ್ಲೋ ಆಗಿರುತ್ತೆ. ಅಂಡ್ ಈ ಪ್ರೋಸೆಸ್ ಅನ್ನೋದು ಫುಲ್ ಫಾಸ್ಟ್ ಆಗಿರುತ್ತೆ. ಇಮಿಡಿಯೇಟ್ ಆಗಿ ಕ್ರೆಡಿಟ್ಗಳು ಡೆಬಿಟ್ಗಳು ಅನ್ನೋದು ಇಲ್ಲ ಆಗುತ್ತೆ. ಅಂಡ್ ಇಲ್ಲಿ ನಡೆಯೋ ಕರೆನ್ಸಿ ಯಾವ್ದ್ರ ಮೂಲಕ ನಡೆಯುತ್ತೆ ಅಂತಂದ್ರೆ ಇದು ಡಾಲರ್ ಮೂಲಕ ನಡೆಯುತ್ತೆ, ಇಲ್ಲಾಂದ್ರೆ ಯೂರೋ ಮೂಲಕ ನಡೆಯುತ್ತೆ. ಈ UPI ನಮ್ಮ ಭಾರತದಲ್ಲಿ ನಡೆಯೋದು ರೂಪಿಯಿಂದ ಮಾಡ್ತಕ್ಕಂಥದ್ದು. ಈಗ ನಾವು ಟ್ರಾನ್ಸಾಕ್ಷನ್ಸ್ ಅನ್ನೋದು ರೂಪಿಯಿಂದ ಮಾಡ್ತಕ್ಕಂಥದ್ದು.
ಇನ್ನೊಂದು ಸ್ವಿಫ್ಟ್ ಎಕ್ಸಾಂಪಲ್ ಮಾಡಬೇಕು ಅಂದರೆ ನಿಮಗೆ ಸ್ವಿಫ್ಟ್ ಬಂದ್ಬಿಟ್ಟು ಇಂಡಿಯಾ ಬ್ಯಾಂಕಿಂದ ಈ ಸ್ವಿಫ್ಟ್ ಮುಖಾಂತರ ಫಾರಿನ್ ಬ್ಯಾಂಕ್ಗೆ ಕಳಿಸ್ತೀವಿ, ಅದು ಅಲ್ಲಿ ಹೋಗಿ ಡೆಪಾಸಿಟ್ ಆಗುತ್ತೆ. ಅದು ಸ್ವಿಫ್ಟ್ ಈ ಮೀಡಿಯಂ ಮುಖಾಂತರ, ಈ ಪ್ಲಾಟ್ಫಾರ್ಮ್ ಮುಖಾಂತರ ಆ ಥರ ಹೋಗುತ್ತೆ. ಸೊ ಈ ಸ್ವಿಫ್ಟ್ ಸ್ಯಾಂಕ್ಷನ್ಸ್ ಆಗಿದೆ ಅಂದರೆ ಈ ಸ್ವಿಫ್ಟನ್ನು ಬಳಸೋಕ್ಕಾಗದೇ ಇರೋದ್ರೆ ಯಾವುದೇ ದೇಶಗಳಿಂದ ನಾವು ಟ್ರಾನ್ಸಾಕ್ಷನ್ ಅಥವಾ ಟ್ರೇಡ್ ಡೀಲ್ ಮಾಡೋಕ್ಕಾಗೋದಿಲ್ಲ, ನಿರ್ಬಂಧ ವಿಧಿಸಿದ್ದಾರೆ ಅಂತಂದರೆ. ಆವಾಗ ಅದು ಎಕಾನಮಿ ಮೇಲೆ ತುಂಬ ಇಂಪ್ಯಾಕ್ಟ್ ಕೂಡ ಆಗ್ತಾ ಇರುತ್ತೆ. ಅಂಡ್ ಮತ್ತೊಂದು ವಿಚಾರ ಏನಪ್ಪ ಅಂತಂದ್ರೆ, ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಈಗ ಮತ್ತೊಂದನ್ನು ತಗೊಂಡ್ಬಂದಿದ್ರೆ ಅದೇ ಬ್ರಿಕ್ಸ್ ಪೇ ಅಂತ ಹೇಳ್ಬಿಟ್ಟು. ಈ ಬ್ರಿಕ್ಸ್ ಕಂಟ್ರೀಸ್ ಏನಿದಾವಲ್ಲ, ಈಗ ಬ್ರಿಕ್ಸ್ ಕಂಟ್ರೀಸ್ ಅಂದ್ರೆ ಬ್ರೆಜಿಲ್ ಆಗಿರ್ಬೋದು, ಆರ್ ಅಂದ್ರೆ ರಷ್ಯಾ, ಐ ಅಂದ್ರೆ ಇಂಡಿಯಾ, ಸಿ ಅಂತಂದ್ರೆ ಚೈನಾ, ಎಸ್ ಅಂದ್ರೆ ಸೌತ್ ಆಫ್ರಿಕಾ. ಈ 4 ಕಂಟ್ರಿಗಳು ಸೇರಿಕೊಂಡು ಈ ಸ್ವಿಫ್ಟ್ಗೆ ಆಲ್ಟರ್ನೇಟಿವ್ ಆಗಿ ಈ ಬ್ರಿಕ್ಸ್ ಪೇ ಅನ್ನ ತಗೊಬಂದಿದ್ದಾರೆ. ಈ ಒಂದು ಪ್ಲಾಟ್ಫಾರ್ಮ್ ಬದಲಿಗೆ ಇದ್ರ ಮೂಲಕ ಟ್ರಾನ್ಸಾಕ್ಷನ್ ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಈ ಸ್ವಿಫ್ಟ್ಗೆ ಬದಲಾಗಿ ಇದನ್ನ ತಂದಿದ್ರೆ ಅದರಿಂದ ಈ ಡಾಲರ್ ಡಿಪೆಂಡೆನ್ಸಿ ಅನ್ನೋದನ್ನ ನಾವು ಕಡಿಮೆ ಮಾಡ್ಬೋದು. ಈ ಸ್ವಿಫ್ಟ್ಗೆ ಆಲ್ಟರ್ನೇಟಿವ್ ಆಗಿ ಬ್ರಿಕ್ಸ್ ಪೇನ ಯೂಸ್ ಮಾಡ್ಕೋಬಹುದು. ಈ ಸ್ಯಾಂಕ್ಷನ್ಸ್ಗೆ ನಾವು ಹಾಕೋದ್ರೂ ನಾವು ಎದುರು ಆಗಿರೋದಿಲ್ಲ, ಯಾಕಂತಂದ್ರೆ ನಮಗೆ ಸ್ವಿಫ್ಟ್ಗೆ ಬದಲಾಗಿ ಬ್ರಿಕ್ಸ್ ಪೇ ಅನ್ನೋದು ಇರುತ್ತೆ. ಅದಕ್ಕೋಸ್ಕರ ಈಗ ಬ್ರಿಕ್ಸ್ ಕಂಟ್ರಿ ಅನ್ನೋದು ಇದನ್ನ ಪ್ರಪೋಸಲ್ ಇಡ್ತಾ ಇದ್ದಾವೆ. ಸೊ ಇದ್ರ ಮೂಲಕ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಬ್ರಿಕ್ಸ್ ಪೇ ಅನ್ನೋದು. ಇದು ಇನ್ನೂ ಕಂಪ್ಲೀಟ್ ಆಗಿ ವರ್ಲ್ಡ್ ವೈಡ್ ಆಗ್ತಾ ಇಲ್ಲ, ಈಗ ಪ್ರೋಸೆಸ್ ಅಲ್ಲಿ ಇರ್ತಕ್ಕಂಥದ್ದು. ಅಂಡ್ ಇದು ಒಂದ್ಸಲ ಜಾರಿಗೆ ಬಂದಾಗ ಇದರ ಡಿಪೆಂಡೆನ್ಸಿಯನ್ನು ಕೂಡ ಕಮ್ಮಿ ಆಗುತ್ತೆ. ಇದಿಷ್ಟು ಈಗ ಅಮೆರಿಕ ಸ್ಯಾಂಕ್ಷನ್ಸ್ ವಿಧಿಸಿದೆ ಅಂತಂದ್ರೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ. ಇತ್ತೀಚೆಗೆ ಇರಾನ್ ಏನಿತ್ತಲ್ಲ, ಇರಾನ್ ದಿವಾಳಿ ಆಯ್ತು ಅಂತ ಏನ್ ಹೇಳ್ತೀವಿ, ಅದರ ರೂಪ ಅದೇನು ಕರೆನ್ಸಿ ಇದೆ ಅದು ಫುಲ್ಲು ಮೌಲ್ಯ ಕಳ್ಕೊಳ್ತು ಅಂತ ಹೇಳ್ತೀವಲ್ಲ, ಈ ಸ್ಯಾಂಕ್ಷನ್ಸ್ಗಳು ಇಷ್ಟು ಇಂಪ್ಯಾಕ್ಟ್ ಆಗೋದ್ರಿಂದನೇ ಇದೆಲ್ಲ ಆಗೋದು. ಇದಿಷ್ಟು ಸ್ಯಾಂಕ್ಷನ್ಸ್ ಅಂದ್ರೇನು, ಅದು ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋದ್ರ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.